ಸೊ ಸಂಕ್ರಾಂತಿ ಹಬ್ಬ ಅಂದಾಗ ನಮಗೆ ನೆನಪಾಗೋದೇ ಒಂದು ಎಳ್ಳು ಬೆಲ್ಲ ಮತ್ತೊಂದು ಕಬ್ಬು. ಸೊ ನಾವಿವತ್ತು ಕಬ್ಬು ಬೆಳೆಯೋ ಮಣ್ಣು ಮಂಡ್ಯದ ಮಣ್ಣುನಲ್ಲಿದ್ದೀವಿ. ಇಲ್ಲಿ ಬಲರಾಮನ ದಿನಗಳು ಟೀಮ್ ಜೊತೆ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು. ಸೊ ಬಲರಾಮನ ದಿನಗಳು ಸಿನಿಮಾದಲ್ಲಿ ಒಂದು ಸಕ್ಕದಾಗಿರೋ ಖಡಕ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ರಜತ್ ಕಿಶನ್ ಅವರು. ಸೊ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಡೀ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನಿಮಗೂ ಕೂಡ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಈ ಒಂದು ಬಲರಾಮನ ದಿನಗಳು ಜೊತೆಗೆ ನೀವು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಸೊ ಈ ಹಬ್ಬ ಎಷ್ಟು ಸ್ಪೆಷಲ್ ಅಂತ? ಮೇಡಮ್, ಫಸ್ಟ್ ಸ್ಪೆಷಲ್ ಅಂದರೆ ವರ್ಷದ ಮೊದಲನೇ ಹಬ್ಬ. ಆಮೇಲೆ ನಮ್ಮ ರೈತರಿಗೆ ಮೀಸಲಾಗಿರುವಂಥ ಹಬ್ಬ ಇದು. ಅದು ಬಿಟ್ಟರೆ ನಮ್ಮ ಇಡೀ ಬಲರಾಮನ ತಂಡ ಜೊತೆ ಅದು ಮಂಡ್ಯದಲ್ಲಿ ಆಚರಿಸ್ತಾ ಇರೋದು ಇನ್ನೊಂದು ಸ್ಪೆಷಲ್ ವಿಷಯ. ನನಗೆ ಇನ್ನೊಂದು ಖುಷಿ ಕೊಡೋವಂಥ ಏನು ಸರ್ ನನಗಲ್ವ ಇನ್ನೊಂದು ಖುಷಿ ಕೊಡೋವಂಥ ವಿಷಯ ಏನು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಗಾಳಿಪಟ ಹಾರಿಸೋದು, ಮಾಂಜ ಹಾಕೋದು ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಎತ್ತುಗಳ್ನ ಬೆಂಕಿ ಹಾರಿಸೋದಾಗಲಿ, ಆಮೇಲೆ ಇದು ಎಳ್ಳು ಬೆಲ್ಲ ಎಲ್ಲ ಪ್ರತಿ ಮನೆಗೆ ಹೋಗಿ ಕೊಡೋದಾಗಲಿ, ಅದು ಇವಾಗ ಎಲ್ಲೂ ಇಲ್ಲ. ಅದು ಈ ನಮ್ಮ ಹಳ್ಳಿ ಸೊಗಡು ಬಿಟ್ಟರೆ ನಮ್ಮ ಸಿಟಿ ಲೈಫಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಸೊ ಅದೆಲ್ಲೋ ಇವಾಗೆಲ್ಲ ಆಗಿಬಿಟ್ಟಿದೆ. ನಮ್ಮ ಮಕ್ಕಳು ಇವಾಗ ನನ್ನ ಮಗಳಿಗೇನೆ ಗಾಳಿಪಟ ಹಾರಿಸೋದ್ರೆ ಬರಲ್ಲ ಅವಳಿಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿ ಹಬ್ಬಕ್ಕೂ ಊರುಗಳು ಕರ್ಕೊಂಬಂದು ನಮ್ಮ ಒಂದು ಕಲ್ಚರ್ನ ತೋರಿಸ್ತಾ ಹೋದ್ರೆ ಮುಂದಿನ ಜನ್ರೇಷನು ಅದು ಉಳಿಸ್ಕೊಂಡು ಹೋಗುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಂದು ಪೇರೆಂಟ್ಸ್ಗೂ ನಿಮ್ಮ ಮಕ್ಕಳನ್ನ ಹಳ್ಳಿಗಳು ಕರ್ಕೊಂಡೋಗಿ, ನಿಮ್ಮ ಊರುಗಳಿಗೆ ನಮ್ಮ ಒಂದು ಕಲ್ಚರ್ನ ಸ್ಟಾರ್ಟ್ ಮಾಡಿ ತೋರಿಸ್ಕೊಡೋಕ್ಕೆ ಎಲ್ಲೂ ಅದನ್ನು ಬಿಟ್ಕೊಡ್ಬೇಡ್ರಿ ಅಂತ ಕೇಳ್ತೀನಿ ಮೇಡಮ್. ಸರಿ, ಈ ಹಬ್ಬ ಅಂದ್ರೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾರೆ. ಸೊ ನಾನೀಗ ನಿಮ್ಗೆ ಹೇಳ್ತೀನಿ, ಎಳ್ಳು ಬೆಲ್ಲ ತಿಂದು ಯಾರಿಗಾದ್ರೂ ಒಳ್ಳೇದಾಗಲಿ ಅದರ್ವೈಸ್ ಒಳ್ಳೇದು ಮಾತನಾಡಿ ಅಂತ ಅಂದರೆ ರಜತ್ ಅವರು ಯಾರಿಗೆ ಎಳ್ಳು ಬೆಲ್ಲ ಕೊಡ್ತಾರೆ ಅಂತ ಅರ್ಥ ಆಗಿಲ್ಲ ಅಂದರೆ. ಓಕೆ, ಸಿ ಮೇಡಮ್, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿದರೆ ವಿಪರ್ಯಾಸ ಏನು ಅಂದರೆ, ಅದನ್ನು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಹಿಡಿಗೇಡುಗಳು ಮಾಡ್ತಾರೆ. ಅವ್ರಿಗೆ ಏನು ಮಾಡಬೇಕು, ಒಂದು ಪ್ಯಾಕೆಟ್ ಜೇಬಲ್ಲಿ ಇಟ್ಟಿರ್ಬೇಕು ಅವ್ರಿಗೆ. ಜೇಬಲ್ಲಿ ಇಟ್ಟಿರ್ಬೇಕು ಅವ್ರಿಗೆ. ಯಾವಾಗಾನ ಅವ್ರಿಗೆ ಏನಾದರೂ ಅನ್ನಿಸ್ತು ಅಂದರೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ಲಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಆವಾಗಾದರೂ ನನ್ನ ಮಕ್ಕಳು ಚೇಂಜ್ ಆಗ್ತಾರಾ ಅಂತ. ಅದೇನೂ ಮಾಡೋಕ್ಕಲ್ಲ ಮೇಡಮ್. ನೀವು ಒಳ್ಳೇದು ಮಾಡಿರಿ, ಕೆಟ್ಟದ್ದು ಮಾಡಿರಿ, ಮಾತಾಡೋಕ್ಕೆ ಅಂತಲೇ ಒಂದು ತಂಡ ಇರುತ್ತೆ, ಮಾತಾಡೋಕ್ಕೆ ಅಂತಲೇ ಒಂದು ಸಂಘ ಇರುತ್ತೆ. ಸೊ ಹಂಗಿದ್ದಾಗ ಎಲ್ಲೋ ಕೂತ್ಕೊಂಡು ಮಾತಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಬಾರ್ದು. ನಾನು ಕೇಳ್ಕೊಳ್ಳೋದಷ್ಟೇ, ಪ್ರತಿ ವರ್ಷ ಒಂದು ಏನಾದರೂ ಒಂದು ಇದು ಇಟ್ಕೊತೀವಲ್ಲ, ಏನಂತಾರೆ ಅದನ್ನು, ರೆಸೊಲ್ಯೂಷನ್ ಅಂತ. ಏನು ಇಟ್ಕೊಳ್ಳಿ ಅಂದರೆ, ಜೀವನದಲ್ಲಿ ಎಲ್ಲರೂ ಎಷ್ಟು ಬ್ಯುಸಿ ಆಗಬೇಕು ಅಂದರೆ ಯಾರ ಬಗ್ಗೆನೂ ಮಾತಾಡಬಾರ್ದು, ಯಾರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಬಾರ್ದು ನಮಗೆ. ಅಷ್ಟು ಬ್ಯುಸಿ ಮಾಡಬೇಕು ದೇವರು ಎಲ್ಲಾರನ್ನೂ. ಸೊ ಅದನ್ನು ಒಂದು ರೆಸೊಲ್ಯೂಷನ್ ಇಟ್ಕೊಂಬಿಟ್ರೆ ನಮ್ಮ ಒಂದು ಥಿಂಕಿಂಗ್ ಪ್ರೋಸೆಸ್ಸೇ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ.